ನಮಸ್ತೆ ಸ್ನೇಹಿತರೆ, ನಾನು ರೇಖಾ. ಸ್ನೇಹಿತರೆ, ಮನೆಯಲ್ಲಿ ಬೆಣ್ಣೆನ ತಯಾರಿಸೋದು ನೋಡಿ. ಇದು ಆ್ಯಕ್ಚುಲಿ ಕೆನೆ. ಇದು ಬಂದು ಪಾಕೆಟ್ ಹಾಲಲ್ಲ, ನನ್ನ ಮನೆ ಹತ್ರನೇ ತೊಗೊಳೋದು. 1 ಲೀಟರ್ ಹಾಲಿಗೆ 8 ದಿನದ ಕೆನೆನ ಕೂಡಿಸಿಟ್ಟಿದ್ದೀನಿ. ಈ 8 ದಿನದ ಕೆನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾವು ಬೆಣ್ಣೆ ಮಾಡ್ಬೋದು ಅಂತ ತೋರಿಸ್ತೀನಿ. ಈ ಕೆನೆನ ಒಂದು 8 ದಿನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆಮೇಲೆ ಈ ಥರ ಈ ಕೆನೆನೆಲ್ಲ ನಾವು ಜಾರ್ಗೆ ಹಾಕಬೇಕು. ಯಾವ ಥರ ಜಾರು ಅಂದರೆ ಜ್ಯೂಸರ್ ಇರುತ್ತಲ್ಲ, ಸೊ ಆ ಜಾರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2-3 ಸಲ ಸ್ಟಾಪ್ ಮಾಡಿ ಆನ್ ಮಾಡಿ ಚೆನ್ನಾಗಿ ನಾವು ಕೆನೆನ ತಿರುಗಿಸಿದಾಗ, ಮಿಕ್ಸಿ ಮಾಡಿದಾಗ ನೋಡಿ ಇಷ್ಟು ಚೆನ್ನಾಗಿ ಕಾಳಾಗಿರ್ತಕ್ಕಂತಹ ಬೆಣ್ಣೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ತುಂಬ ಫ್ರೆಶ್ ಆಗಿರ್ತಕ್ಕಂಥದ್ದು. ಬರೀ 8 ದಿನದ ಬೆಣ್ಣೆ ಇದು, ಅಂದರೆ ಕೆನೆಯಿಂದ ತಯಾರಿಸಿರ್ತಕ್ಕಂಥ ಬೆಣ್ಣೆ ಇದು. ಮಜ್ಜಿಗೆ ಕೂಡ ಬರುತ್ತೆ. ಮತ್ತು ನೋಡಿ ಅಷ್ಟು ಚೆನ್ನಾಗಿ ಬೆಣ್ಣೆ ಕೂಡ ಬಂದಿದೆ. ಆಮೇಲೆ ಅದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡಾಗ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂದರೆ ಮನೆಯಲ್ಲೇ ಆರಾಮಾಗಿ ನಾವು 4 ಜನ ತಿನ್ಬೋದು ಅಷ್ಟು. ಆಮೇಲೆ ಎಷ್ಟು ಘಮ ಇರುತ್ತೆ, ತುಂಬ ಫ್ರೆಶ್ ಇರುತ್ತೆ. ತುಂಬ ದಿನದ ಕೂಡಿಟ್ರೆ ಸ್ಮೆಲ್ ಬರುತ್ತೆ. 8 ದಿನಕ್ಕಾದರೆ ಓಕೆ, ತುಂಬ ಚೆನ್ನಾಗಿ ಬರುತ್ತೆ. ಮಜ್ಜಿಗೆ ಕೂಡ ಯೂಸ್ ಮಾಡ್ಬೋದು ನಾವು, ಕುಡಿಯೋಕ್ಕಾಗಲಿ ಅಥವಾ ಮಜ್ಜಿಗೆ ಸಾರಿಗಾಗಲಿ ಅಥವಾ ಯಾವುದಾದ್ರೂ ರವೆ ಇಡ್ಲಿ ಮಾಡೋಕ್ಕಾಗಲಿ. ಸೊ ಹೀಗೆ ನಾವು ಮಜ್ಜಿಗೆ ಕೂಡ ಬಳಸ್ಬೋದು. ತುಂಬ ಸ್ಮೆಲ್ ಆದರೆ 15 ದಿನದೆಲ್ಲ ಆದರೆ ಅದು ಚೆನ್ನಾಗಿ ಅನಿಸಲ್ಲ. ಬಟ್ 8 ದಿನದಂದರೆ ಓಕೆ. ಇದು ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ನಾನು ಬೆಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೋತೀನಿ. ಆವಾಗಲೇ ಕಾಸಿದರೆ ಓಕೆ. ಇಲ್ಲ ನಾನು ಒಂದು ಸ್ವಲ್ಪ ತಿನ್ನೋಕ್ಕೆಲ್ಲ ಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಅದನ್ನ ಇಟ್ಬಿಡಬೇಕು. ಅದು ಬಿಸಿ ರೊಟ್ಟಿಗೆ ಅಥವಾ ಬಕ್ರಿ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆಲ್ಲ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಸ್ನೇಹಿತರೆ. ಕೊನೆಯದಾಗಿ ಒಂದು ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ. ನೀವು ಫ್ರಿಜ್ಜಿಂದ ತೆಗೆದ ತಕ್ಷಣ ನೀವು ಮಿಕ್ಸಿಗೆ ಹಾಕಬೇಡಿ. ಯಾಕೆಂದರೆ ಅದು ಕೆನೆ ಚೆನ್ನಾಗಿ ಬರೋದಿಲ್ಲ, ಅಂದರೆ ಬೆಣ್ಣೆ ಬರೋದಿಲ್ಲ. ಅದನ್ನ ಹೊರಗಡೆ ಒಂದು 2-3 ತಾಸಾದರೂ ನೀವು ಕೆನೆನ ಹೊರಗಡೆ ಇಡಬೇಕು. ಆಗ ತುಂಬ ಚೆನ್ನಾಗಿ ಬೆಣ್ಣೆ ಕಾಳಾಗಿ ಬರುತ್ತೆ. ಓಕೆನಾ? ಇದನ್ನು ಟ್ರೈ ಮಾಡಿ, ಖಂಡಿತ ನಿಮಗೆ ಒಳ್ಳೆ ರೀತಿಯಿಂದ ಬೆಣ್ಣೆ ಬರುತ್ತೆ. ಹಾಗೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗಿರುತ್ತೆ ಅಂದ್ಕೊಂಡಿದ್ದೀನಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ.